ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಬೇಸರಗೊಂಡಿರುವ ಕೆಲ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡುವ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಇಂತಹ ಬೆದರಿಕೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿರುವ ವರಿಷ್ಠರು ಸಚಿವ ಸ್ಥಾನ ಸಿಗದೇ ಇದ್ದವರಿಗೆ ನಿಗಮ ಮಂಡಳಿ ಸ್ಥಾನ ಕೊಡ್ತೇವೆ ಅಂತ ಹೇಳಿ ಅದನ್ನು ಮೀರಿ ಅವರು ರಾಜೀನಾಮೆಯನ್ನ ನೀಡಿದ್ರೆ ಅಂಗೀಕರಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಏನಾದರೂ ರಾಜೀನಾಮೆ ನೀಡಲು ಬಂದ್ರೆ ಕೆಲವೇ ನಿಮಿಷಗಳಲ್ಲಿ ರಾಜೀನಾಮೆ ಅಂಗೀಕರಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರಮ್ ಸಿಂಗ್ ಕಾಲದಲ್ಲಿ, ಬೇರೆ ಕಾಲ, ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯ್ತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು, ಅದನ್ನ ನಾವು ಮುಂಚಿತವಾಗಿ 2 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟ್ ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟ್ ಫಿಲ್ಅಪ್ ಮಾಡ್ತೀನಿ. ಆಮೇಲೆ MLAs ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ರಾಜೀನಾಮೆ ಘೋಷಿಸಿದ್ದ ಕಾಂಗ್ರೆಸ್ ಶಾಸಕ ಯಶವಂತ ರಾಯಗೌಡರನ್ನ ಸೋಮವಾರ ರಾತ್ರಿ ಸುರ್ಜೇವಾಲಾ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ವಿಶ್ವಾಸಕ್ಕೆ ಪಡೆಯಲು ಯತ್ನಿಸಿದ್ರು. ಸುರ್ಜೇವಾಲಾ ಭೇಟಿ ವೇಳೆ ತಮಗೆ ಮಂತ್ರಿಗಿರಿ ತಪ್ಪಿಸಿದ್ದು ಯಾಕೆ ಅಂತ ರಾಯಗೌಡ ಪ್ರಶ್ನೆ ಮಾಡಿದ್ದಾರೆ. ಕಳೆದ ಚುನಾವಣೆ ವೇಳೆ ನೀವೇ ಮಾತು ಕೊಟ್ಟಿದ್ರಿ, ಈಗ ನನ್ನ ಹಿರಿತನವನ್ನು ಲೆಕ್ಕಿಸದೆ ಅವಮಾನಿಸಿದ್ದು ಯಾಕೆ? ಭಾನುವಾರದ ತನಕ ಪಟ್ಟಿಯಲ್ಲಿ ಹೆಸರನ್ನ ಇಟ್ಟು ಸೋಮವಾರ ದಿಢೀರ್ ಹೆಸರು ಬದಲಾಯಿಸಿದ್ದೇಕೆ ಅಂತ ಇಂಡಿ ಶಾಸಕರು ಸುರ್ಜೇವಾಲಾರನ್ನ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ರಾಯಗೌಡರಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡಿದ್ದ ಸುರ್ಜೇವಾಲಾ ಪಕ್ಷದಲ್ಲಿ ಕೆಲವು ಅನಿವಾರ್ಯತೆಗಳು ಸೃಷ್ಟಿಯಾದವು. ರಾಜಕಾರಣದಲ್ಲಿ ಕೆಲ ಸಂದರ್ಭಗಳು, ಸನ್ನಿವೇಶಗಳು ರಚನೆಯಾಗುತ್ತವೆ. ಇದರಿಂದ ಬೇಸರಗೊಳ್ಬೇಡಿ, ನಿಮ್ಮ ಅವಶ್ಯಕತೆ ಪಕ್ಷಕ್ಕೆ ಇದೆ, ರಾಜೀನಾಮೆ ವಾಪಸ್ ಪಡೆಯಿರಿ ಅಂತ ಶಾಸಕರನ್ನ ಒತ್ತಾಯಿಸಿದ್ದಾರೆ. ಆದರೆ ಸುರ್ಜೇವಾಲಾ ಭೇಟಿ ಬಳಿಕವೂ ರಾಜೀನಾಮೆ ನಿರ್ಧಾರದಿಂದ ಶಾಸಕ ಯಶವಂತ ರಾಯಗೌಡ ಹಿಂದೆ ಸರಿದಿಲ್ಲ ಅಂತ ತಿಳಿದು ಬಂದಿದೆ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಕೆಲ ಹಿರಿಯ ಕಾಂಗ್ರೆಸ್ ಶಾಸಕರು ಬೇಸರ ಹೊರಹಾಕಿದ್ದಾರೆ. ನಮಗೆ ಗಾಡ್ ಫಾದರ್ ಇರಲಿಲ್ಲ, ಹೀಗಾಗಿ ಸಚಿವ ಸ್ಥಾನ ತಪ್ಪಿದೆ ಅಂತ ಗುಬ್ಬಿ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಹೇಳಿದ್ದಾರೆ. ಇದೇ ವೇಳೆ ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವುದಾಗಿ ಶ್ರೀನಿವಾಸ್ ಘೋಷಿಸಿದ್ದಾರೆ. ಅದೇ ನಮ್ಮ ಅಪ್ರಾಸ್ತ್ಯ ಸಚಿವ ಸ್ಥಾನ ನನಗೆ ಸಿಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಉಯ್ಯಾಡ್ಕೊಂಡು ಕಿತ್ತಾಡ್ಕೊಂಡು ಕೊಟ್ಕೋಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ನಮಗೆ ಅರ್ಥ ಆಯ್ತು ಅಷ್ಟೇ. ಗಾಡ್ ಫಾದರ್ಗಳಿರ್ಬೇಕು, ನಮ್ಮನ್ನು ಬಲವಾಗಿ ಸಮಸ್ಯೆಗಳು ಅವಕಾಶ ಕೊಡಿಸೋಂಥ ಅಂತ ಇರಬೇಕಾಗುತ್ತೆ ಅಂತ ಹೊಸ ಪಾಠ ಈ ಕೊನೆ ಕಾಲದಾಗ ಅನುಭವ ಆಯ್ತು ಅಷ್ಟೇ. ನಾನು ಈ ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ, ಇರಪ್ಪ ಅಂತ ಹೇಳಿದ್ರು. ನನಗೆ ಈಗ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅದು ಇಡೀ ಯಾವಾಗಲೂ ಲಾಸ್ ಆಗೈತೆ. ಇದನ್ನು ಕೊಡ್ತೀನಿ ಅಂತ ರಂಗನಾಥ್ ಅವ್ರಿಗೆ ಹೇಳಿದ್ದೆ. ಅಲ್ಲೇ ನಾನು ಇವರು ಚೀಫ್ ಮಿನಿಸ್ಟರ್ ಆದಾಗಲೇ ಇದು ರಾಜೀನಾಮೆ ಕೊಡ್ತೀನಿ, ನಾನು ಇದ್ರಾಗ ಇರಲ್ಲ ಅಂತ ಹೇಳಿದ್ದೆ. ಇನ್ನು ಮಂಗಳವಾರ ರಾಜೀನಾಮೆ ನಿರ್ಧಾರವನ್ನ ಹೊರಡಿಸುವ ಘೋಷಣೆ ಮಾಡಿದ್ದ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಮಾವನಾಗಿರುವ ಕಾಗೋಡು ತಿಮ್ಮಪ್ಪನವರು ದುಡುಕಿನ ನಿರ್ಧಾರ ಕೈಗೊಳ್ಳದಂತೆ ಬುದ್ಧಿವಾದ ಹೇಳಿದ್ದಾರೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಬುಧವಾರ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕು ಬಂದ್ಗೆ ಕಾಂಗ್ರೆಸ್ ಮುಖಂಡರು ಘೋಷಿಸಿದ್ದಾರೆ. 3 ತಾಲೂಕುಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಇನ್ನೊಂದೆಡೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಗುರುವಾರ ಬಂಗಾರಪೇಟೆ ಬಂದ್ಗೆ ಮುಖಂಡರು ನಿರ್ಧರಿಸಿದ್ದಾರೆ. ಇನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಕೆಲ ಶಾಸಕರು ಸೇರಿ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ರು. ನಾನು ಸಿದ್ದರಾಮಯ್ಯ ಬೆಂಬಲಿಗ ಅಂತ ದ್ವೇಷ ಮಾಡಿ ಸಚಿವ ಸ್ಥಾನವನ್ನ ನೀಡಿಲ್ಲ ಅಂತ TV9ಗೆ ಮಾಜಿ ಸಚಿವ MC ಸುಧಾಕರ್ ಬೇಸರ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಬೆಂಬಲಕ್ಕೆ ನಿಂತಿದ್ರಿ ಅನ್ನುವಂಥದ್ದು ಒಂದು ಕಾರಣ ಇರಬಹುದಾ? ಅದನ್ನೇ ನಾನು ಬಹಳಷ್ಟು ಹೇಳ್ತಾ ಇದ್ದೀನಿ. ಬಹುಶಃ ಅದು ಒಂದು ಕಾರಣ. ಯಾಕಂದರೆ ಕೆಲವರು ಅನುಯಾಯಿಗಳು ನನಗೆ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ಸುಮಾರು 6-7 ತಿಂಗಳಿಂದ ಹೇಳ್ಕೊಂಡು ಬರ್ತಾ ಇದ್ರು, ಈ ರೀತಿ ನಿಮ್ಮ ಬಗ್ಗೆ ಈ ರೀತಿ ಇದೆ, ಚರ್ಚೆ ಆಗ್ತಿದೆ, ಈ ರೀತಿ ಆಗ್ತಿದೆ ಅಂತ. ಎಲ್ಲೋ ಒಂದು ಕಡೆ ಒಬ್ಬ ಮುಖ್ಯಮಂತ್ರಿ ಜೊತೆ ಒಬ್ಬ
ಅವರ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿ ಆತ್ಮೀಯವಾಗಿ ಅಥವಾ ಅವರನ್ನು ಅಭಿಮಾನಿಸ್ಕೊಂಡಿರುವಂಥದ್ದೇ ತಪ್ಪಾಯ್ತು ಅಂತಕ್ಕಂಥ ಪರಿಸ್ಥಿತಿ ಇದೆ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಸಹ ಅಸಮಾಧಾನ ಹೊರಹಾಕಿದ್ದಾರೆ. ಹಂಗಾಮಿ ಸ್ಪೀಕರ್ ಹುದ್ದೆ ಸ್ವೀಕರಿಸಲು ಟಿಬಿ ಜಯಚಂದ್ರ ಹಿಂದೇಟು ಹಾಕಿದ್ದಾರೆ. ಈಗ ಪ್ರಾಮಾಣಿಕವಾಗಿದ್ದಂಥವರಿಗೆ ಒಂದು ರೀತಿ ಅವಮಾನ ಮಾಡಲಾಗಿದೆ ಅಂತೀರಾ? ಹಾಗಾದರೆ ಮಾನಸಿಕವಾಗಿ ನೋವಾಗಿದೆ. ನೋವಿಗೆ ಕಾರಣ ಅಂತ ಹೇಳಿದ್ರೆ ಯಾವತ್ತೂ ಕೂಡ ನನ್ನ ಎಡೆ ಬಿಡದೆ ನನ್ನ ಬೆಂಬಲಿಸ್ಕೊಂಬಂಥ ಮತದಾರರ ಅವ್ರನ್ನ ಮನಸೊಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದೆಡೆ ಕೊಪ್ಪಳದಲ್ಲಿ 3 ಶಾಸಕರಿದ್ದು ಇಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ನೀಡಿದ್ದಾರೆ. ಸಿಎಂ ಹೇಳಿದಂತೆ ನಮಗೂ ತಾಳ್ಮೆ ಇದೆ, ಆದ್ರೆ ತಾಳ್ಮೆಯಿಂದ ಇದ್ದು ನಮಗೆ ವಯಸ್ಸಾಗ್ತಿದೆ ಅಂತ ಶಾಸಕ ಅಶೋಕ್ ಪಟ್ಟಣ್ ಬೇಸರ ಹೊರಹಾಕಿದ್ದಾರೆ. ತಾಳ್ಮೆ ಇರಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದ್ದಾರೆ. ಅವರು ತಾಳ್ಮೆಯಿಂದ ಇದ್ಕೊಂಡು ಮನೆಗೆ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಆದ್ನಪ್ಪ ತಾಳ್ಮೆ ಇರಬೇಕು ಅಂತ. ನಮಗೆ ತಾಳ್ಮೆ ನಮಗೊಂದು ಮಿತಿ ಇರಬೇಕಲ್ಲ. ಆ ತಾಳ್ಮೆ ಆಗಿ ನಾನು ಕೂದಲೇ ಹೋಗ್ಬಿಡ್ತೆ ಎಲ್ಲ, ನಾನು ಬೋಡಾಗ್ಬಿಟ್ಟೆ. ನಾನು ತಾಳ್ಮೆಗೆ ಒಂದು ಗತಿ ಇದು ಇರ್ತದೆ, ಲಿಮಿಟ್ ಇರ್ತದೆ. ಆ ಲಿಮಿಟ್ ಮೀರೋಗ್ಬಿಟ್ಟು ನಮ್ಮ ಕೂದಲೆಲ್ಲ ಆರೋಗ್ಬಿಟ್ಟಿದೆ. ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಗರಂ ಆಗಿರುವ ಕಾಂಗ್ರೆಸ್ ಕಾರ್ಯಕರ್ತರು ಕೆಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಸಹ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಎಲ್ಲೆಲ್ಲಿ ಸಾಮೂಹಿಕ ರಾಜೀನಾಮೆ? ಕೊಪ್ಪಳ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಕೊಪ್ಪಳ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದಾರೆ. ಇನ್ನು ಶಾಸಕ ಎಚ್.ಸಿ. ಮಹದೇವಪ್ಪಗೆ ಸಚಿವ ಸ್ಥಾನ ಸಿಗದ್ದಕ್ಕೆ ಅಸಮಾಧಾನಗೊಂಡಿರುವ ಟಿ. ನರಸೀಪುರ ಕ್ಷೇತ್ರದ ಹಲವು ಕಾಂಗ್ರೆಸ್ ಮುಖಂಡರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಇನ್ನು ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಗದಗ ಬೆಟಗೇರಿ ನಗರಸಭೆ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಜೊತೆಗೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಕೆಲವರು ರಾಜೀನಾಮೆ ನೀಡಿದ್ದಾರೆ. ಧಿಕ್ಕಾರ ಅಂತ ಕೆಪಿಸಿಸಿ ಕಚೇರಿ ಮುಂಭಾಗ ಕಾಂಗ್ರೆಸ್ ಶಾಸಕ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಬೆಂಬಲಿಗರು ಪ್ರತಿಭಟಿಸಿದರು. ತಮ್ಮ ನಾಯಕರಾದ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಎದುರು ಶಾಸಕರ ಬೆಂಬಲಿಗರು ಧರಣಿ ನಡೆಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಮೊಳಗಿಸಿದರು. ನಮ್ಮ ನಾಯಕರಿಗೆ ಸಚಿವ ಸ್ಥಾನ ನೀಡದಿದ್ರೆ ರಾಜೀನಾಮೆ ನೀಡುವುದಾಗಿ ಕಾರ್ಯಕರ್ತರು ಪಟ್ಟು ಹಿಡಿದರು. ಕೆಪಿಸಿಸಿ ಕಚೇರಿ ಸಭಾಂಗಣದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಎದುರು ಕಾರ್ಯಕರ್ತರು ನಮಗೆ ನ್ಯಾಯ ಬೇಕು ಅಂತ ಘೋಷಣೆ ಕೂಗಿದ್ರು. ನಾನು ವರಿಷ್ಠರ ಜೊತೆ ಮಾತನಾಡ್ತೇನೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ರು. ಎಲ್ಲ ವಿಶ್ವಾಸ ನಮ್ಮ ಈ ಇಬ್ಬರು ನಾಯಕರಲ್ಲಿ ನೀವು ಸಚಿವರು ಮಾಡಿದ್ರೆ ಬಹಳ ಒಳ್ಳೆದಾಗ್ತದೆ ಸರ್. ಇದನ್ನು ದಯವಿಟ್ಟು ನೀವು ತಗೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ನೀವು ಸಚಿವ ಸ್ಥಾನವನ್ನು ಕೊಡಲೇಬೇಕು. ನಾವೆಲ್ಲರೂ ನಿಮಗೆ ಈ ಒಂದು ಸನ್ಮಾನ ಏನು ರಾಜೀನಾಮೆಯನ್ನು ಸಾಮೂಹಿಕವಾಗಿ ನೀಡಕ್ ಬಂದಿದ್ದೀವಿ, ತಮಗೆ ತಲುಪಿಸ್ತೀವಿ ಸರ್. ಕೃಷ್ಣಪ್ಪನವರಾಗ್ಲಿ ಕೃಷ್ಣ ಆಗ್ಲಿ ನನಗೇನು ಹೊಸದಲ್ಲ. ಅವ್ರಿಗೆ ನಾನು ಬಹಳ ಚೆನ್ನಾಗಿ ಗೊತ್ತಿದೆ. 50 ವರ್ಷದಿಂದ ನನಗೆ ಪರಿಚಯ. ನಾನು ಕೃಷ್ಣಪ್ಪ ಅವರು ಕಾಲೇಜಲ್ಲಿ ಇದ್ವಿ. ಅವಕಾಶ ಕೊಡಬೇಕಾಗಿತ್ತು, ಆಗ್ಲಿಲ್ಲ. ಬೇರೆ ಏನಾದ್ರೂ ನಾವು ಮಾಡಕ್ ತಯಾರಿದ್ದೀವಿ. ಅವ್ರಿಗೆ ತೊಂದರೆ ಇಲ್ಲ. ನಾವು ಸ್ಟೀಜಾಗ ಕೃಷ್ಣಪ್ಪನವರಾಗ್ಲಿ ಪ್ರಿಯಾಕೃಷ್ಣವರಾಗಲಿ ಸ್ಟೀಜಾಗ ನಾವು ಬಿಟ್ಕೊಡೋದಿಲ್ಲ. ಕಡೆವರೆಗೂ ಸಹ ಏನಾದ್ರು ಪ್ರಯತ್ನ ಮಾಡ್ತೀವಿ, ಅವ್ರಿಗೆ ಏನಾದ್ರು ಒಳ್ಳೇದಾಗಬೇಕು ಅಂತ ಹೇಳಿ. ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಕೆಪಿಸಿಸಿ ಕಚೇರಿ ಸಭಾಂಗಣದಲ್ಲಿ ಬೆಂಬಲಿಗರು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಕೆಪಿಸಿಸಿ ಅಧ್ಯಕ್ಷರೆದುರು ಅಂಬೇಡ್ಕರ್ ದಿನೇಶ್ ಗುಂಡೂರಾವ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯವನ್ನ ಕಡೆಗಣಿಸಲಾಗಿದೆ, ಖಾಲಿ ಇರುವ ಒಂದು ಸ್ಥಾನವನ್ನ ದಿನೇಶ್ ಗುಂಡೂರಾವ್ಗೆ ನೀಡುವಂತೆ ಒತ್ತಾಯಿಸಿದ್ರು. ಈ ವೇಳೆ ನಿಮ್ಮ ಮನವಿಯನ್ನ ಹೈಕಮಾಂಡ್ಗೆ ಕಳುಹಿಸುತ್ತೇನೆ ಅಂತ ಬಿಕೆ ಹರಿಪ್ರಸಾದ್ ಭರವಸೆ ನೀಡಿದ್ದಾರೆ. ಎಲ್ಲ ಹೋಗಿ ಕೂತ್ಕೊಳ್ಳಿ, ಎಲ್ಲರೂ ಮಾತು ಕೇಳ್ತೀನಿ. ಸುಮ್ಮನೆ ನಿಂತ್ಕೊಂಡು ಯಾರು ಮಾತು ಕೇಳಲ್ಲ. ಎಲ್ಲ ಕೂತ್ಕೊಳ್ಳಿ, ಜಾಗ ಇದೆ, ಕೂತ್ಕೊಳ್ಳಿ, ಎಲ್ಲ ಆರಾಮಾಗಿ ಕೂತ್ಕೊಳ್ಳಿ. ಕೆಲವು ಸಂದರ್ಭದಲ್ಲಿ ಅದಾಗಿರುತ್ತೆ. ಅದನ್ನು ಈಗ ಎಲ್ರಿಗೂ ಸಹ ಮಾತಾಡಿದ್ದೀವಿ. ಎಲ್ಲರೂ ಸಹ ತಮ್ಮ ರಾಜೀನಾಮೆಯನ್ನು ಸಹ ವಾಪಸ್ ತೆಗೆದುಕೊಂಡಿದ್ದಾರೆ. ಕಾರ್ಯಕರ್ತರಿಂದ ಹಿಡಿದು ನಾಯಕರಿಂದ ಹಿಡಿದು ಎಲ್ರಿಗೂ ಮಾತಾಡುತ್ತಾ ಇರ್ತೀನಿ. ಕಾಂಗ್ರೆಸ್ ಪಕ್ಷವೇ ನನಗೂ ಮಾಡಿರೋದು ಕಾಂಗ್ರೆಸ್ ಪಕ್ಷ, ಅವ್ರಿಗೆ ಶಾಸಕ ಮಾಡಿರೋದು ಕಾಂಗ್ರೆಸ್ ಪಕ್ಷ, ಎಲ್ರಿಗೂ ಸಹ ಕಾಂಗ್ರೆಸ್ ಪಕ್ಷವೇ ಮಾಡಿದೆ. ಅದೇನಾದರೂ ಸಮಸ್ಯೆ ಇದೆ ಬಗೆಹರಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾಡಿದೆ. ಇನ್ನು ಎನ್.ಎ. ಹ್ಯಾರಿಸ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ವಾರ್ ಮೆಮೋರಿಯಲ್ ಬಳಿ ಕಪ್ಪು ಪಟ್ಟಿ ಧರಿಸಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು.
ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಚಿತ್ರದುರ್ಗದ ರಾಂಪುರ ಬಸ್ ನಿಲ್ದಾಣದ ಬಳಿ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ್ದಾರೆ. ಇದೇ ರೀತಿ ಹೊನ್ನಾಳಿ ಶಾಸಕ ಶಾಂತನಗೌಡಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಹೊನ್ನಾಳಿಯಲ್ಲಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಹಿಳಾ ಸಚಿವರು ಯಾರಾಗ್ತಾರೆ ಅನ್ನೋ ಕುತೂಹಲ ಕೆರಳಿಸಿದೆ. ಈ ಮಧ್ಯೆ ನನಗೆ ಪರಿಷತ್ ಉಪಸಭಾಪತಿ ಸ್ಥಾನ ಕೊಟ್ಟಿರುವುದು ನಿಜ, ಅಂತೆಯೇ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯು ನಿಜ ಅಂತ ಕಾಂಗ್ರೆಸ್ನ ಎಂಎಲ್ಸಿ ಉಮಾಶ್ರೀ ಹೇಳಿದ್ದಾರೆ. ಮತ್ತೊಂದೆಡೆ ಚಿಕ್ಕಮಗಳೂರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಅವಕಾಶ ಸಿಗುವ ನಿರೀಕ್ಷೆ ಇದೆ ಅಂತ ನಯನ ಮೋಟಮ್ಮ ಹೇಳಿದ್ರು. ಏನಾಗತ್ತೆ ಅಂದ್ಬಿಟ್ಟು ಹೋಲ್ಡ್ ಮಾಡಿದ್ದಾರೆ. ನಾನು ಕೂಡ ಆಕಾಂಕ್ಷಿ ಅನ್ನೋದಿತ್ತು, ಈಗ ಉಪಸಭಾಪತಿ ಮಾಡಿದ್ದಾರೆ. ಮತ್ತೇನು ತೀರ್ಮಾನ ತಗೊಳ್ತಾರೆ ನೋಡೋಣ. ಪಾರ್ಟಿ ಖಂಡಿತವಾಗ್ಲೂ ಆಕಾಂಕ್ಷಿ. ನಾನು ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಯಾವುದೂ ಒತ್ತಡನ ತರೋದಿಲ್ಲ. ನನ್ನ ಅರ್ಹತೆ ನಂದೇನು ಜಿಲ್ಲಾ ಪ್ರಾತಿನಿಧ್ಯ ಆಗಲಿ, ಯುವ ಮಹಿಳೆ ಆಗಲಿ, ಒಂದು ಸಮುದಾಯಕ್ಕೆ ಸೇರಿದವಳಾಗಲಿ, ಅಥವಾ ನನ್ನ ರಾಜಕೀಯ ಹಿನ್ನೆಲೆ, ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಅದನ್ನೆಲ್ಲ ನೋಡಿ ನನ್ನನ್ನು ಸೂಕ್ತವಾದ ವ್ಯಕ್ತಿ ಅಂತ ಅವ್ರು ಅಂದ್ಕೊಂಡ್ರೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಬಸವರಾಜ ಹೊರಟ್ಟಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಫೋನ್ ಕರೆ ಮಾಡಿದ್ದಾರೆ. ಮತ್ತೊಂದೆಡೆ ಹೊರಟ್ಟಿ ಅವರ ಜೊತೆ ಮಾತುಕತೆ ನಡೆಸಿರುವ ಕೆಲ ಬಿಜೆಪಿ ನಾಯಕರು ತಕ್ಷಣವೇ ರಾಜೀನಾಮೆ ನೀಡದಂತೆ ಸಲಹೆ ನೀಡಿದ್ದಾರೆ. ಈಗ ಹೇಳಿದ ಕೇಳಿದ್ರು, ಅದೇ ಚರ್ಚೆ ಮಾಡ್ತೀವಿ, ನಾವು ನಮ್ಮ ಲೀಡರ್ಗಳು ಚರ್ಚೆ ಮಾಡಬೇಕು. ರಾಜೀನಾಮೆ ಕೊಡ್ಬೇಕಾದ್ರೆ ಯಾಕೆ ಕೊಡಬೇಕು ಅನ್ನೋದು ಬೇಕು. ನಮಗೇನೇನು ಇದು ಬಂದಿಲ್ಲ. ಮುಖ್ಯಮಂತ್ರಿ ಹೇಳ್ಯಾರ, ಅವರು ಮುಖ್ಯಮಂತ್ರಿಗಳು ಅವರು ಹೇಳಿದ್ರೆ ಅದನ್ನು ಗಣನೆ ತೆಗೆದುಕೊಳ್ಬೇಕಾಗ್ತದೆ. ಗಣನೆ ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ನಮ್ಮ ನಾಯಕರುಗಳನ್ನೇ ನಾನು ಚರ್ಚೆ ಮಾಡಬೇಕು. ಅದಕ್ಕೆ ಅಶೋಕ್ ಅವ್ರು ಕೂಡ ಮತ್ತೆ ಮಾತಾಡ್ತೀವಿ. ಇಲ್ಲ ಅಶೋಕ್, ನಾನು ದಿಲ್ಲಿಗೆ ಹೋಗಿ ಬರ್ತೀನಿ, ಅಲ್ಲಿ ಮಾತಾಡ್ಕೊಂಡು ಬರ್ತೀನಿ, ಬಂದ ನಂತರ ನಾಳೆ ತೀರ್ಮಾನ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಸಚಿವ ಸಂಪುಟ ವಿಸ್ತರಣೆ, ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದರ ಬಗ್ಗೆ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಸೋಮವಾರ ಇಡೀ ದಿನ ಕೋಪದಲ್ಲಿದ್ದ ಸಿದ್ದರಾಮಯ್ಯರ ಸಿಟ್ಟಿಗೆ ಕಾರಣಗಳೇನು ಅನ್ನೋ ಅಂಶಗಳು ಇಲ್ಲಿವೆ. ಗಾಯತ್ರಿ ಶಾಂತೇಗೌಡ ಅವರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆಗೆ ಮುಂದಾಗಿದ್ದು, ಜೊತೆಗೆ ತಮ್ಮದೇ ಸಮುದಾಯದ ಇನ್ನೊಬ್ಬ ಎಂಎಲ್ಸಿ ಸಚಿವರಾಗಿದ್ದು ಸರಿಯಲ್ಲ ಅನ್ನೋದು ಸಿದ್ದರಾಮಯ್ಯರ ಮೊದಲ ಸಿಟ್ಟಿಗೆ ಕಾರಣವಾಗಿದೆ. ಇನ್ನು ಸಭಾಪತಿ ಉಪಸಭಾಪತಿ ಆಯ್ಕೆ ಬಗ್ಗೆ ತನ್ನೊಂದಿಗೆ ಹೈಕಮಾಂಡ್ ಚರ್ಚೆಯೇ ಮಾಡಿಲ್ಲ ಅನ್ನೋದು, ಜೊತೆಗೆ ಸಚಿವ ಸ್ಥಾನಕ್ಕೆ ಶಿಫಾರಸು ಮಾಡಿದ ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ ನೀಡಿದ್ದು ಮತ್ತು ತನ್ನ ಶಿಫಾರಸುಗಳಿಗೆ ಹೈಕಮಾಂಡ್ ಸೂಕ್ತ ಮನ್ನಣೆ ನೀಡಿಲ್ಲ ಅಂತಲೂ ಸಿದ್ದರಾಮಯ್ಯ ಸಿಟ್ಟಾಗಿದ್ದರು. ಇನ್ನು ಎಚ್.ಸಿ. ಮಹದೇವಪ್ಪ ಸೇರಿ ಉಳಿದವರನ್ನು ಹೈಕಮಾಂಡ್ ಪರಿಗಣಿಸಿಲ್ಲ. ಜೊತೆಗೆ ತನ್ನ ವಿರೋಧದ ನಡುವೆಯೂ ಜಮೀರ್ರನ್ನು ಕ್ಯಾಬಿನೆಟ್ಗೆ ಸೇರ್ಪಡೆಯಾಗಿದ್ದಕ್ಕೆ ಸಿದ್ದರಾಮಯ್ಯನವರು ಬಹಳ ಕೋಪಗೊಂಡಿದ್ದರು. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಡಿಕೆಶಿ ತೊಂದರೆ ಕೊಟ್ರು, ಡಿಕೆಶಿ ಸಿಎಂ ಆದಾಗ ಸಿದ್ದರಾಮಯ್ಯ ತೊಂದರೆ ಕೊಡ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಇಳಿಸಲು ಏನು ಗುದ್ದಲಿ ಪೂಜೆ ಮಾಡಬೇಕಿತ್ತು, ಅದನ್ನು ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅಂದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗ ಡಿಕೆ ಶಿವಕುಮಾರ್ ಅವ್ರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಈಗ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಇಳಿಸೋದಕ್ಕೆ ಏನು ಗುದ್ದಲಿ ಪೂಜೆ ಮಾಡ್ಬೇಕು ನೆನ್ನೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಸರ್ಕಾರ ಮಂಗಳವಾರ 59,019 ಕೋಟಿಯ ಪೂರಕ ಬಜೆಟ್ ಅನ್ನು ಮಂಡಿಸಿತು. ಯುಪಿ ಹಣಕಾಸು ಸಚಿವ ಸುರೇಶ್ ಖನ್ನಾ ಅಧಿವೇಶನದಲ್ಲಿ ಪೂರಕ ಬಜೆಟ್ ಓದಿದ್ರು. ಪೂರಕ ಬಜೆಟ್ನಲ್ಲಿ ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆಗೆ 22,000 ಕೋಟಿ, ಕೃಷಿ ಮತ್ತು ಸಂಬಂಧಿತ ವಲಯಗಳು 15,300 ಕೋಟಿ ರೂಪಾಯಿ, ಗ್ರಾಮೀಣಾಭಿವೃದ್ಧಿಗೆ 17,900 ಕೋಟಿ, ಮೆಡಿಕಲ್ ಮತ್ತು ಆರೋಗ್ಯಕ್ಕಾಗಿ 2,000 ಕೋಟಿ, ಸಮಾಜ ಕಲ್ಯಾಣಕ್ಕಾಗಿ 1,600 ಕೋಟಿ, ಮಹಿಳಾ ಕಲ್ಯಾಣಕ್ಕಾಗಿ 1,000 ಕೋಟಿ, ಲೋಕೋಪಯೋಗಿ ಇಲಾಖೆಗಾಗಿ 700 ಕೋಟಿಯನ್ನ ಮೀಸಲಿಡಲಾಗಿದೆ. ಇನ್ನು ಬಜೆಟ್ ಮಂಡನೆ ವೇಳೆ ಎಸ್ಪಿ ಶಾಸಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಗದ್ದಲ ಎಬ್ಬಿಸಿದ್ರು. ಗದ್ದಲದ ಮಧ್ಯೆಯೇ ಸುರೇಶ್ ಖನ್ನಾ ಬಜೆಟ್ ಮಂಡಿಸಿದ್ರು. ಉತ್ತರ ಪ್ರದೇಶ ವಿಧಾನಸಭಾ ಅಧಿವೇಶನದಲ್ಲಿ ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಕಳ್ಳತನ ಪ್ರಕರಣ ಮಾರ್ಧನಿಸಿತು. ಅಧಿವೇಶನದಲ್ಲಿ ದೇಣಿಗೆ ಕಳ್ಳತನ ಸಂಬಂಧ ಚರ್ಚೆ ನಡೆಸುವಂತೆ ಎಸ್ಪಿ ನಾಯಕರು ಒತ್ತಾಯಿಸಿದ್ರು. ಸದನದಲ್ಲಿ ಪ್ರತಿಭಟನೆ ನಡೆಸಿದ ಎಸ್ಪಿ ಶಾಸಕರು ಪ್ರಕರಣದಲ್ಲಿ ಸರ್ಕಾರ ಪಾರದರ್ಶಕವಾಗಿಲ್ಲ ಅಂತ ಕಿಡಿಕಾರಿದ್ರು. ಆದರೆ ಯುಪಿ ಸರ್ಕಾರ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ ಅನ್ನುವ ಕಾರಣ ನೀಡಿ ಚರ್ಚೆಗೆ ಅವಕಾಶ ನೀಡಲಿಲ್ಲ. ಸಿಎಂ ಯೋಗಿ ಆದಿತ್ಯನಾಥ್ ಮಾತನಾಡಿ ದೇಣಿಗೆ ಕಳ್ಳತನದಲ್ಲಿ ಯಾವುದೇ ಸಾಧು ಸಂತರು ಭಾಗಿಯಾಗಿದ್ದು ಪತ್ತೆಯಾಗಿಲ್ಲ ಅಂದ್ರು. ಅಲ್ಲದೆ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರ ಹೆಸರಿಲ್ಲ ಎಂದ್ರು. ಅಲ್ಲದೆ ವಿಪಕ್ಷ ಎಸ್ಪಿ ರಾಮ ಮಂದಿರಕ್ಕೆ ಒಂದೇ ₹1 ದೇಣಿಗೆ ನೀಡಿಲ್ಲ, ಆದರೆ ಪ್ರಕರಣವನ್ನ ರಾಜಕೀಯಗೊಳಿಸುತ್ತಿದೆ ಅಂತ ಕಿಡಿಕಾರಿದ್ರು. इस मामले में किसी भी साधु संत का
कोई संलिप्तता प्रारंभिक जांच में एसआईटी की प्रारंभिक रिपोर्ट में कहीं भी नहीं पाया गया। ಬಿಹಾರ ಉಪಚುನಾವಣೆಯಲ್ಲಿ ಬಿಜೆಪಿ ಭದ್ರಕೋಟೆಯಾಗಿದ್ದ ಬಾಂಕಿಪುರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಜನಸ್ವರಾಜ್ ಪಾರ್ಟಿ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಗೆದ್ದು ಬೀಗಿದ್ದಾರೆ. ಗೆಲುವಿನ ಬಳಿಕ TV9 ಜೊತೆ ಮಾತನಾಡಿದ ಪ್ರಶಾಂತ್ ಕಿಶೋರ್ 1 ವರ್ಷದಲ್ಲಿ ಶಿಕ್ಷಣದಲ್ಲಿ ಸುಧಾರಣೆ ತರ್ತೇನೆ ಎಂದಿದ್ದಾರೆ. ಬಾಂಕಿಪುರವನ್ನ ಬೆಂಗಳೂರಿಗಿಂತ ಚೆನ್ನಾಗಿ ಕಾಣುವಂತೆ ಮಾಡಲು ಪ್ರಯತ್ನಿಸುತ್ತೇನೆ, ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ತೊಳೆದು ಹಾಕ್ತೀನಿ ಎಂದಿದ್ದಾರೆ. कैसे खरा उतरेंगे? क्या कुछ रोड मैप है? विधायक तो आप बन गए. नहीं, रोड मैप तो देखिए, हमने जो 3 बातें कही हैं उसको दोहरा देते हैं कि बांकीपुर की जनता इस बात के लिए निश्चिंत हो जाए कि विधायक और विधायकी से जुड़े हुए सभी मामलों में भ्रष्टाचार 1-2 महीनों में जीरो कर दिया जाएगा. कहीं किसी तरह का भ्रष्टाचार कम से कम विधायक से जुड़े हुए मामलों में तो नहीं होगा. दूसरा, मैंने कहा था कि मेरे आचार विचार व्यवहार से आपको शर्मिंदगी नहीं होगी जीवन में कभी. और तीसरी बात मैंने कहा है कि यहाँ पर बांकीपुर में अगले 1 साल में मैं शिक्षा की व्यवस्था को सुधार कराने का मेरी प्राथमिकता है कि बांकीपुर अगले 20 वर्ष में एक बेहतर शहर के तौर पर डेवलप हो. इसका ब्लूप्रिंट बनाकर भी जारी करेंगे. लेकिन एक ब्लूप्रिंट कि बांकीपुर 20 साल के बाद कैसा दिखे, बंगलोर से भी बेहतर कैसे बने, उसका एक ब्लूप्रिंट बनाने का पूरा प्रयास अगले 1 साल में करेंगे. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿಲ್ರಿಂದ ತೆರವಾಗಿದ್ದ ಕ್ಷೇತ್ರ ಬಂಕಿಪುರದಲ್ಲಿ ಜುಲೈ 30ರಂದು ಮತದಾನ ನಡೆದಿತ್ತು. ಸೋಮವಾರ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ಭದ್ರಕೋಟೆಯಲ್ಲಿ ಜನಸ್ವರಾಜ್ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಗೆದ್ದು ಬೀಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ಸೋಲೊಪ್ಪಿಕೊಂಡಿದ್ದಾರೆ. ಪೆಟ್ರೋಲ್ಗೆ ಎಥನಾಲ್ ಮಿಶ್ರಣ ವಿರೋಧಿಸಿ 100 ಜನರ ಜೊತೆ ಪ್ರಧಾನಿ ನಿವಾಸದತ್ತ ಮೆರವಣಿಗೆ ಹೊರಟಿದ್ದ ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ಮತ್ತು ಬೆಂಬಲಿಗರನ್ನು ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಕೇಜ್ರಿವಾಲ್, ನಾವು ಭಯೋತ್ಪಾದಕರಲ್ಲ, ಸಮಸ್ಯೆ ಬಗ್ಗೆ ಪ್ರಧಾನಿ ಮೋದಿ ಭೇಟಿ ಮಾಡಲು ಬಂದಿದ್ದೇವೆ ಅಂತ ಧರಣಿ ನಡೆಸಿದ್ರು. ರಾಮನಗರ ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಷಣದ ವೇಳೆ ಜನರು ಡಿ ಬಾಸ್ ಅಂತ ಕೂಗಿದ್ದಾರೆ. ಈ ವೇಳೆ ಗರಂ ಆದ ಸಿಎಂ, ಹೀಗೆ ಮಾಡಿ ಹಾಳು ಮಾಡಿಕೊಂಡಿದ್ದೀರಿ, ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಜನರು ಕೂಗೋದನ್ನ ನಿಲ್ಲಿಸದಿದ್ದಾಗ ಸಿಟ್ಟಾಗಿ ಭಾಷಣ ನಿಲ್ಲಿಸಿದ್ದಾರೆ. ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು, ಈ ತರ ಮಾಡಿ ಹಾಳು ಮಾಡ್ಕೊತಾ ಇದ್ದೀರ ನೀವು. ಸ್ವಲ್ಪ ಸುಮ್ಮನೆ ಬೋಲೋ ಭಾರತ್ ಮಾತಾ ಕಿ, ತಾಯಿ ಚಾಮುಂಡೇಶ್ವರಿಗೆ, ರಾಮನಗರದ ಕರಗ ಮಹೋತ್ಸವಕ್ಕೆ ಬಂಧುಗಳೇ. ಹೋರ ಸುಮ್ಮನೆ ಸಾಕು. ಈ ಭಾಷೆ ಕಟ್ಕೊಂಡು ಅವರು ಭಾರತದ ಸರಣಿ ಕಳಪೆ ಪ್ರದರ್ಶನದ ಬೆನ್ನಲ್ಲೇ ಮುಖ್ಯ ಕೋಚ್ ಗೌತಮ್ ಗಂಭೀರ್ ವಿರುದ್ಧ ಹಿರಿಯ ಆಟಗಾರರ ಅಸಮಾಧಾನ ಭುಗಿಲೆದ್ದಿದೆ. ಈ ಬಗ್ಗೆ ಬಿಸಿಸಿಐಗೆ ದೂರು ನೀಡಿದ್ದು, ಗಂಭೀರ್ ಕಠಿಣ ತರಬೇತಿ ಶೈಲಿ ಮತ್ತು ಸೂಪರ್ ಸ್ಟಾರ್ ಸಂಸ್ಕೃತಿ ವಿರುದ್ಧದ ನಿಯಮಗಳೇ ಕಾರಣ ಎನ್ನಲಾಗಿದೆ. ಮುಂದಿನ ಶ್ರೀಲಂಕಾ ಸರಣಿ ಹಾಗೂ ಚಾಂಪಿಯನ್ಸ್ ಟ್ರೋಫಿಯ ಫಲಿತಾಂಶವೇ ಗಂಭೀರ್ ಕೋಚಿಂಗ್ ಭವಿಷ್ಯ ನಿರ್ಧರಿಸಲಿದೆ.